ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಅಧಿವೇಶನ ಅಂತೂ ಮುಗೀತು. ಕೊನೆಯ ದಿನ ಒಂದಿಷ್ಟು ಯಾಕೋ ಕಪ್ಪು ಚಿಕ್ಕಿಯಾಗಿ ಉಳಿತು ಅಂತೆ. ಮುಗಿದು ಮುಂದಿನ ಯಾವಾಗ ನಡೀತದೆ ಮುಂದಿನ 6 ತಿಂಗಳಲ್ಲ. ಇಲ್ಲೇ ಒಳ್ಳೆ ಕೆಲಸಗಳಾಗಿದ್ದಾವ, ಅದೇ ಕಾಲ ತಪ್ಪುಗಳಾಗಿದ್ದಾವೆ, ಕೆಲವೊಂದಿಷ್ಟು ಅತಿಯಾದ ತಪ್ಪುಗಳು ಸಹಿತ ಆಗಿದ್ದಾವೆ. ಕೊನೆಯ ದಿನ DKC ಮತ್ತು ಮುನಿರತ್ನ ಮಧ್ಯದಲ್ಲೇ ನಡೆದಂತಹ ಒಂದು ಏಕವಚನದ ಹಿಡ್ಕೊಂಡು ಏನೇನು ಮಾತಾಡಿದರೆ ಅದು ಕಣ್ಣನ್ನು ತೆಗೆದುಹಾಕಿದ್ದಾರೆ. ಅದು ಮಾತಾಡೋ ಅವಶ್ಯಕತೆ ಇಲ್ಲ, ಆದರೂ ಅದು ಆಗಬಾರ್ದಾಗಿತ್ತು. ಇವತ್ತು DKC ಅವರು ಸಂಯಮದಿದ್ದರು ಅಥವಾ ಮುನಿರತ್ನ ಇದ್ದರು ಅನ್ನೋದು ಸೆಕೆಂಡ್ರಲ್ಲಿ. ಇಬ್ಬರು ತಪ್ಪಾಗಿದ್ದಾರೆ. ಒಬ್ಬರು ಮೊದಲು ತಪ್ಪು ಮಾಡಿರ್ಬೋದು, ಇನ್ನೊಬ್ರು ಹಿಂದೆ ತಪ್ಪು ಮಾಡಿರ್ಬೋದು, ನಂತರ ಮಾಡಿರ್ಬೋದು. ನಡಕ್ಕೆ ಸ್ವತಃ ಸ್ಪೀಕರ್ ಅವ್ರು ಹೇಳಿ, ವಿರೋಧ ಪಕ್ಷದ ನಾಯಕರು ಹೇಳಿ, ಆಡಳಿತಾರೂಢ ಪಕ್ಷದ ನಾಯಕರು ಹೇಳಿ ಇವ್ರು ನಿಲ್ಲಿಸೇ ಇಲ್ಲ ತಮ್ಮ ತಿಕ್ಕಾಟವನ್ನು. ಒಬ್ರಿಗೊಬ್ಬರು ಟೀಕೆ ಮಾಡೋದು, ವೈಯಕ್ತಿಕ ಮಾಡಿದ್ರೆ ಟೀಕೆ ಮಾಡೋದು, ಮುನಿರತ್ನವರ ಬೆಂಬಲಿಗರು ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು, DKC ಅವ್ರ ಬೆಂಬಲಿಗರು ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು, ಒಬ್ರಿಗೊಬ್ಬರು ಎತ್ತಾಡಿದ ಮಾತುಗಳು. ಮತ್ತು ಇನ್ನೊಂದಿಲ್ಲ ಗಮನಿಸಬೇಕಾಯ್ತು, ಇಬ್ಬರು ಇತಿಹಾಸವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಜವಾಗಿಯೂ ಇವರು ಇಂಥ ಒಂದು ಈ ರಾಜ್ಯದ ದೊಡ್ಡ ಘನವೆತ್ತ ಏನಪ್ಪ ಅಂತಂದ್ರೆ ಪಂಚಾಯತ್ ಇದು, ರಾಜ್ಯ ಮಟ್ಟದ ವಿಧಾನಸಭೆ. ಇಲ್ಲೇ ಗೌರವಾನ್ವಿತ ವ್ಯಕ್ತಿಗಳು, ಅಭ್ಯಾಸಿಗರು, ಜನರ ಪರ ಕಾಳಜಿ ಇದ್ದಂಥವ್ರು, ಅವರಂಥವ್ರಿಗೆ ಇಷ್ಟ ಇದ್ದಂಥದ್ದು. ಆದರೆ ಇತ್ತೀಚಿನ ದಿನದಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಇವೆಲ್ಲ ದುಡ್ಡಿದ್ದವರ ಕೈಯಲ್ಲಿ ಸಿಕ್ಕೊಂಡು ಹೋಗ್ತಾ ಇದ್ದಾವಂತ. ದುಡ್ಡಿದ್ದಂಥ ಜನ ದುಡ್ಡು ಹಂಚೆ ಮಾಡಿ ಆಯ್ಕೆಯಾಗಿ ಬಂದ ತಕ್ಷಣ ಇಂಥ ಜನ ನಮ್ಮಲ್ಲಿ ಬಂದುಬಿಡ್ತಾರೆ. ಇವತ್ತು DKC ಅವ್ರು ಭಾಳ ಸುಂದರವಾಗಿ ಮಾತಾಡ್ತಿರ್ಬೋದು, ಒಳ್ಳೆಯವರು ಇದ್ದಾರೆ, ಇಲ್ಲ ನಾವು ಹೇಳಕ್ಕೆ ಹೋಗೋದ್ರ ಬದಲಾಗಿ ಜನ ಆರಿಸಿದಾರೆ, ಅದಕ್ಕೆ ನಾವು ಬೆಲೆ ಕೊಡಬೇಕಾಗ್ತದೆ. ಆದರೆ ಈ ನಿನ್ನೆ ತೋರಿಸಿದಂಥ ಅವರ ವ್ಯಕ್ತಿತ್ವ ಇನ್ನೊಂದು ಕರಾಳ ಮುಖವನ್ನು ಅವ್ರು ತೋರಿಸ್ತದಂತ. DKC ಅವ್ರದ್ದಾಗಿರ್ಬೋದು, ಮುನಿರತ್ನ ಅವ್ರದ್ದು ಆಗಿರ್ಬೋದು. ಅವ್ರ ಮೇಲೆ ಇಬ್ಬರ ಮೇಲೆ ಆರೋಪಗಳಿದ್ದಾವೆ. ಇಬ್ಬರು ಜೈಲು ಕಂಡು ಬಂದಂಥವ್ರು ಇದ್ದಾರೆ.